ವಿದ್ಯಾರ್ಥಿಗಳೇ, ಜಯಲಕ್ಷ್ಮಿ ಟೀಚರ್ ನಿಮ್ಮ ತನಕ ಉಚಿತ ಶಿಕ್ಷಣ ತಲುಪಿಸ್ತಿದ್ದಾರೆ. ಇವತ್ತು ನಾವು ಸ್ಯಾಡಲ್ ಜಾಯಿಂಟ್ ಬಗ್ಗೆ ತಿಳ್ಕೊಳ್ಳುವ. ಸ್ಯಾಡಲ್ ಜಾಯಿಂಟ್ ಇದು ಫ್ಲ್ಯಾಶ್ ಕಾರ್ಡ್, ಕ್ವಶನ್ ಆನ್ಸರ್ ಇದು PDF ಇದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ವರ್ಡ್ ವಾಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸರಿಯೋ ತಪ್ಪು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಮತ್ತು ಕ್ವಿಜ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸ್ಯಾಡಲ್ ಜಾಯಿಂಟ್ ಒಂದು ಸೈನೋವಿಯಲ್ ಜಾಯಿಂಟ್ ಆಗಿದ್ದು, ಒಂದು ಮೂಳೆಯ ಮೇಲ್ಮೈಯು ಸ್ಯಾಡಲ್ ಆಕಾರದಲ್ಲಿ ಇರುತ್ತದೆ. ಒಂದು ದಿಕ್ಕಿನಲ್ಲಿ ಅಂದರೆ ಇದು ಒಂದು ಅಂತರ್ವಕ್ರ, ಅದಕ್ಕೆ ನಿಮ್ನವಾಗಿದ್ದು, ಒಂದು ಕಡೆ ಇದು ನಿಮ್ನವಾಗಿರುತ್ತದೆ, ಇನ್ನೊಂದರಲ್ಲಿ ಅದು ಪೀನವಾಗಿರುತ್ತದೆ. ನೀವು ನಿಮ್ನ ಮಸೂರ, ಪೀನ ಮಸೂರ ಅಥವಾ ಅಂತರ್ವಕ್ರ ಗೋಲಕ, ಬಹಿರ್ವಕ್ರ ಗೋಲಕದ ಕೇಳಿರ್ಬೋದು. ಅದೇ ರೀತಿಯಲ್ಲಿ ಅಂದರೆ ಒಂದು ದಿಕ್ಕಿನಲ್ಲಿ ಅದು ಅಂತರ್ವಕ್ರವಾಗಿರುತ್ತದೆ, ಇನ್ನೊಂದು ದಿಕ್ಕಿನಲ್ಲಿ ಇದು ಬಹಿರ್ವಕ್ರವಾಗಿರುತ್ತದೆ. ಅಂದರೆ ಇನ್ನೊಂದು ಮೂಳೆಯ ಮೇಲ್ಮೈಯು ಕುದುರೆ ಸಫಾರಿನಂತೆ ಅದಕ್ಕೆ ಹೊಂದಿಕೊಳ್ಳುತ್ತದೆ. ಇದು ಒಂದು ದ್ವಿಅಕ್ಷೀಯ ಜಾಯಿಂಟ್, ಅಂದರೆ ಬೈಆಕ್ಸಿಯಲ್ ಜಾಯಿಂಟ್. ಅಂದರೆ ಇದು ಎರಡು ಅಕ್ಷಗಳಲ್ಲಿ ಚಲನೆಗೆ ಅವಕಾಶ ನೀಡುತ್ತದೆ. ವಿದ್ಯಾರ್ಥಿಗಳೇ, ಈ ಫ್ಲ್ಯಾಶ್ ಕಾರ್ಡ್ನ PDF ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಮತ್ತು ವರ್ಡ್ ವಾಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಈಗ ವಿದ್ಯಾರ್ಥಿಗಳೇ, ನಿಮ್ಮನ್ನೀಗ ಒಂದು ಪ್ರಶ್ನೆ ತಗೊಂಡೋಗ್ತೀನಿ. ಇಷ್ಟರ ತನಕ ನೀವು ಕೇಳಿದ್ದೀರಿ ಅಲ್ವಾ? ಈಗ ಸ್ಯಾಡಲ್ ಜಾಯಿಂಟ್ಗೆ ಎಷ್ಟು ಅಕ್ಷಗಳಿವೆ? ಯೋಚನೆ ಮಾಡಿ ವಿದ್ಯಾರ್ಥಿಗಳೇ. ಇದು ಫ್ಲೆಕ್ಷನ್, ಎಕ್ಸ್ಟೆನ್ಷನ್. ಫ್ಲೆಕ್ಷನ್ ಅಂದರೆ ಮಡಿಸುವುದು, ಎಕ್ಸ್ಟೆನ್ಷನ್ ಅಂದರೆ ನೇರಗೊಳಿಸುವುದು, ಅಬ್ಡಕ್ಷನ್ ಅಂದರೆ ದೂರ ಸರಿಸುವುದು, ಎಡಕ್ಷನ್ ಅಂದರೆ ಹತ್ತಿರ ಸರಿಸುವುದು. ಇವುಗಳನ್ನು ಅನುಮತಿಸುತ್ತದೆ. ಅದೇ ಅಲ್ಲದೆ ಇದು ಸರ್ಕಮ್ಡಕ್ಷನ್, ಅದಕ್ಕೂ ಸಹ ಅವಕಾಶ ನೀಡುತ್ತದೆ. ಸ್ಯಾಡಲ್ ಜಾಯಿಂಟ್ನಲ್ಲಿ ಎರಡು ಅಕ್ಷಗಳಿವೆ. ಹೆಬ್ಬೆರಳಿನ ಕಾರ್ಪೋಮೆಟಾಕಾರ್ಪಲ್ ಜಾಯಿಂಟ್, ಅಂದರೆ ಇದು ಎಲ್ಲಿ ಇರ್ತದಂದ್ರೆ ಈ ಜಾಯಿಂಟು ಕಾರ್ಪಲ್ ಮೂಳೆಯಾದ ಟ್ರೆಫೀಸಿಯಂ ಮತ್ತು ಮೊದಲ ಮೆಟಾಕಾರ್ಪಲ್ ಮೂಳೆಯ ನಡುವೆ ಇದೆ. ಇದು ಮಾನವನ ದೇಹದ ಸ್ಯಾಡಲ್ ಜಾಯಿಂಟಿಗೆ ಉತ್ತಮವಾದ ಉದಾಹರಣೆಯಾಗಿದೆ. ಇದರ ದ್ವಿಅಕ್ಷೀಯ ಚಲನೆಯು ವಿರೋಧಕ್ಕೆ ಅಂದರೆ ಅಪೋಸಿಷನ್ ಅನುಮತಿಸುತ್ತದೆ. ಇದು ಹೆಬ್ಬೆರಳನ್ನು ಇತರ ಬೆರಳುಗಳಿಗೆ ಸ್ಪರ್ಶಿಸುವ ಸಾಮರ್ಥ್ಯ. ಇದು ಮಾನವನ ಹಿಡಿತ ಮತ್ತು ನಿರ್ವಹಣೆಯನ್ನು ಸಾಧ್ಯವಾಗಿಸುತ್ತದೆ. ವಿದ್ಯಾರ್ಥಿಗಳೇ, ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ. ಈಗ ಸರಿಯೋ ತಪ್ಪೋ ಹೇಳಿರಿ. ಬೆರಳಿನ ಮೆಟಾಕಾರ್ಪಲ್ ಜಾಯಿಂಟ್ ಸ್ಯಾಡಲ್ ಸಂಧಿಯಾಗಿದೆ. ಇದು ಸರಿಯೋ ತಪ್ಪೋ ಹೇಳಿರಿ ವಿದ್ಯಾರ್ಥಿಗಳೇ. ಇದು ಟ್ರೂ ಇದೆ ಆಯ್ತಾ?